Yeah, let me continue with the problem number 10. So in the previous video I discussed regarding the output tax calculation. So let me discuss regarding the input tax eligible on inputs. So input tax eligible will calculate, or input tax rate. Materials purchased from Bihar. See here, input tax is leviable on all purchases. ಎಲ್ಲ purchases ಮೇಲೆ input tax ನ ಚಾರ್ಜ್ ಮಾಡ್ತೀವಿ. ಹಾಗೆ ಸರ್ವಿಸಸ್ ಏನಾದ್ರು ಪ್ರೊಕ್ಯೂರ್ ಮಾಡ್ಕೊಂಡಿದ್ರೆ, ಸರ್ವಿಸಸ್ ರಿಸೀವ್ ಮಾಡಿದ್ರೆ, ಹೇಗೆ ಗೂಡ್ಸ್ನ ಪರ್ಚೇಸ್ ಮಾಡ್ತೀರಾ ಅದೇ ರೀತಿ ಸರ್ವಿಸ್ನ ಪರ್ಚೇಸ್ ಮಾಡೋದು ಅಂತ ಹೇಳಲ್ಲ. ಸರ್ವಿಸಸ್ ಆರ್ ಪ್ರೊಕ್ಯೂರ್ಡ್. ಆನ್ ಸರ್ವಿಸಸ್ ಆಲ್ಸೋ ಇನ್ಪುಟ್ ಟ್ಯಾಕ್ಸ್ is to be paid by the buyer. So if you go through the transactions ನೀವು ನೋಡಿದ್ದೆ ಅದರ ಪ್ರಾಬ್ಲಮ್ ಅಲ್ಲಿ, ಮೆಟೀರಿಯಲ್ಸ್ ಪರ್ಚೇಸ್ ಫ್ರಮ್ ಬಿಹಾರ್ 10 lakh and rate of GST is 5%. ಪ್ರಾಬ್ಲಮ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲ, ದಿಸ್ ಇಸ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, 2018 BCom ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ವಶನ್ ಪೇಪರ್. ಸೊ ವಾಟ್ ಯು ಆರ್ ಸಪೋಸ್ ಟು ಡೂ ಇಸ್, ಸ್ವಲ್ಪ ಈ ಪ್ರಾಬ್ಲಮ್ನ ಫಸ್ಟ್ ಒಂದ್ಸತಿ ನಿಮ್ಮ ಯಾವ್ದಾದ್ರು ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ಸೊ ಪ್ರಾಬ್ಲಮ್ ನೋಡ್ತಾ ಹೋದಂಗೆ ನೀವು ಸೊಲ್ಯೂಷನ್ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಇಟ್ ವಿಲ್ ಬಿ ಈಸಿ. ಯಾ, ಕಮಿಂಗ್ ಟು ದ ಮೆಟೀರಿಯಲ್ಸ್ ಪರ್ಚೇಸ್ ಫ್ರಮ್ ಬಿಹಾರ್. ಸೊ ಇಟ್ ಈಸ್ ಇಂಟರ್ಸ್ಟೇಟ್ ಪರ್ಚೇಸ್ ಆಗಿದೆ ಸ್ಟೂಡೆಂಟ್ಸ್, ಅಥವಾ ಇಂಟರ್ಸ್ಟೇಟ್ ಸೇಲ್ ಆಗಿದೆ. IGST ಇಸ್ ಅಪ್ಲಿಕೇಬಲ್. ಸೊ 5% IGST. ರಾ ಮೆಟೀರಿಯಲ್ಸ್ ಎಕ್ಸ್ ಪರ್ಚೇಸ್ ಫ್ರಮ್ ಮ್ಯಾಂಗ್ಳೂರಿಂದ ಪರ್ಚೇಸ್ ಮಾಡ್ತಾ ಇರೋದು ಇಂಟ್ರಾಸ್ಟೇಟ್ ಸಪ್ಲೈ. ದ ವ್ಯಾಲ್ಯೂ ಇಸ್ 12 lakh and 12% GST ಅಂತ ಹೇಳಿದರೆ, ಸೊ ಇಟ್ ಬಿಕಮ್ 6% ಈಚ್. ಐ ಹೋಪ್ ವೈ ಇಟ್ ಇಸ್ 6% ಈಚ್. ಐ ಹೋಪ್ you will understand it, because it is both CGST and SGST are applicable. Raw material Y purchased from Bangalore. Once again, location of the supplier is Karnataka. Place ಲೊಕೇಶನ್ ಆಫ್ ಬ್ಯಾಂಗ್ಳೂರಿಂದ ಸಪ್ಲೈ ಆಗಿರೋದು, ಅಂದರೆ ಇದು ಪರ್ಚೇಸ್ ಆಗಿರೋದ್ರಿಂದ ಲೊಕೇಶನ್ ಆಫ್ ದ ಸಪ್ಲೈರ್ ಇಸ್ ಬ್ಯಾಂಗ್ಳೂರ್, ಪ್ಲೇಸ್ ಆಫ್ ಸಪ್ಲೈ ಇಸ್ ಕರ್ನಾಟಕ. ಇಂಟ್ರಾಸ್ಟೇಟ್ ಸಪ್ಲೈ ಆಗುತ್ತೆ. ಸೊ CGST ಆ್ಯಂಡ್ SGST 5% ಈಚ್ ಅಂತ 5% ಅಂತ ಹೇಳಿದರೆ ಇಟ್ ಬಿಕಮ್ಸ್ 2.5% ಈಚ್. CGST 2.5, SGST 2.5. Materials purchased from local market. It means that purchase is made in Karnataka. Once again, ಇಂಟ್ರಾಸ್ಟೇಟ್ ಸಪ್ಲೈ ಆಗಿರುತ್ತೆ. ಸೊ 18% GST ಅಂತ ಹೇಳಿದರೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ 9% each. Next is material purchase from a unit of EOU. From export oriented unit materialsನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಂಪೋರ್ಟ್ ಆಗುತ್ತೆ. ಇಟ್ ಇಸ್ ನಾಟ್ ಜಸ್ಟ್ ಇಂಪೋರ್ಟ್, ಡೀಮ್ಡ್ ಇಂಪೋರ್ಟ್ ಆಗಿರುತ್ತೆ. ಸೊ ಡೀಮ್ಡ್ ಇಂಪೋರ್ಟ್ ಏನಾಗಿದೆ ಅಲ್ಲ, ಸೊ ಆನ್ ದ್ಯಾಟ್ IGST ಇಸ್ ಅಪ್ಲಿಕೇಬಲ್. ಸೊ ನೀವೀಗ ಇಫ್ ಯು ಗೋ ಥ್ರೂ ದ ಪ್ರಾಬ್ಲಮಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 28 lakh. ಬಟ್ ಇಟ್ ಇಸ್ ನಾಟ್ 28 lakh ಸ್ಟೂಡೆಂಟ್ಸ್. ನೀವು 28 lakh ಪ್ರಾಬ್ಲಮಲ್ಲಿ ಕೊಟ್ಟಿರೋದು ನೋಡೋದಲ್ಲ, ಇದೇ ಟ್ರಾನ್ಸಾಕ್ಷನ್ನ ನೀವು ಕ್ಯಾಲ್ಕುಲೇಷನಲ್ಲಿ ಹೇಗೆ ತೋರಿಸಿರಾ ಅಂತ ನೋಡಿ. ಸಿ, ಮೆಟೀರಿಯಲ್ ಎ ಪರ್ಚೇಸ್ ಫ್ರಮ್ ಎ ಯೂನಿಟ್ ಆಫ್ EOU, ಇಟ್ ಇಸ್ 21,87,500. On this value you calculate 28%, so it will be 6,12,500. Next is raw material R. So remember students, ನಿಮ್ಮ ಫೋಟೋಕಾಪಿಲಿ ಇಲ್ಲಿ ವ್ಯಾಲ್ಯೂ ಬೇರೆ ಇದೆ. ಮೇಕ್ ದಿಸ್ ಚೇಂಜಸ್. ವ್ಯಾಲ್ಯೂ ಬೇರೆ ರೀತಿ ಇದೆ. ಇಲ್ಲಿ ಬೇರೆನೆ 28 lakh into 28 divided by 120 ಅಂತ ಕೊಟ್ಟಿದ್ದಾರೆ. ಆ ರೀತಿ ಅಲ್ಲ. ಇನ್ ದಿಸ್ ವೇ ಯು ಹ್ಯಾವ್ ಟು ಶೋ ದ ಕ್ಯಾಲ್ಕುಲೇಷನ್. ರಾ ಮೆಟೀರಿಯಲ್ ಆರ್ ಪರ್ಚೇಸ್ ಫ್ರಮ್ UK ಇಂದ ಪರ್ಚೇಸ್ ಮಾಡ್ತಾ ಇರೋದು ಇಂಪೋರ್ಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಇಂಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ in the problem it is given that raw material are purchased from UK is 12,98,000. 12,98,000 ತೋರಿಸೋದಲ್ಲ, go through the calculation part. raw material ಆರ್ ಪರ್ಚೇಸ್ ಫ್ರಮ್ UK ನಾವು GST ಡಿಡಕ್ಟ್ ಮಾಡಿದ್ವಿ. ಡಿಡಕ್ಟ್ ಮಾಡಿ ಎಷ್ಟು ಬರುತ್ತಲ್ಲ 11 lakh. ಇದ್ರ ಮೇಲೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ 18%. ಸೊ IGST is applicable since it is import. 1,98,000 will be the IGST payable. Next is raw materials purchased from a ಡೀಲರ್ ಆಪ್ಟೆಡ್ ಫಾರ್ ಕಾಂಪೋಸಿಷನ್ ಸ್ಕೀಮ್. ನೋಡಿ, ಕಾಂಪೋಸಿಷನ್ ಡೀಲರ್ಗೆ ಸೇಲ್ ಮಾಡಿ, ಅನ್ರಿಜಿಸ್ಟರ್ಡ್ ಡೀಲರ್ಗೆ ಸೇಲ್ ಮಾಡಿ, ನೋ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಬಟ್ ವೆನ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನೀವು ಕ್ಯಾಲ್ಕುಲೇಟ್ ಮಾಡುವಾಗ, if a person is buying from composition dealer ಇಂದ ಎಲ್ಲರೂ ಬೈ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇಸ್ ನಾಟ್ ಅವೈಲೇಬಲ್. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ಎಲಿಜಿಬಲ್ ಆಗಿರಲ್ಲ. ದ ರೀಸನ್ ಇಸ್ ಸಿಂಪಲ್. ಕಾಂಪೋಸಿಷನ್ ಡೀಲರ್ ಆದನು ಹಿ ಕ್ಯಾನಾಟ್ ಕಲೆಕ್ಟ್ ಟ್ಯಾಕ್ಸಸ್. ಈಗ ಒಬ್ಬ ಕಾಂಪೋಸಿಷನ್ ಡೀಲರ್ ಇದ್ದಾನೆ. ಈಗ ಸೇ ITC ಕಾಂಪೋಸಿಷನ್ ಡೀಲರ್ ಮಿಸ್ಟರ್ ಎಕ್ಸ್ ಅಂತ ಇದ್ದಾನೆ. ಅವನಿಂದ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಸೊ ಅವಾಗ ನಾನು ಪರ್ಚೇಸ್ ಮಾಡುವಾಗ ಕಾಂಪೋಸಿಷನ್ ಡೀಲರ್ ಅದನ್ನು ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಹಾಗಿಲ್ಲ, GST ಕಲೆಕ್ಟ್ ಮಾಡೋ ಹಾಗಿಲ್ಲ. ಹಾಗಾಗಿ ನಾನು ಅವನಿಗೆ ಪೇನೇ ಮಾಡಲ್ಲ. ಐ ವೋಂಟ್ ಪೇ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಹಾಗಾಗಿ ITC is not eligible in case of composition dealer, put nil. Next is material B purchased from ಹೈದರಾಬಾದಿಂದ ಪರ್ಚೇಸ್ ಆಗ್ತಾ ಇದೆ. ಇಂಟರ್ಸ್ಟೇಟ್ ಆಗಿರುತ್ತೆ. IGST is applicable. Material S purchased from unregistered dealer. See, you have to remember this. In 2 to 3 problems this transaction has come. Unregistered dealer ಇಂದ ಪರ್ಚೇಸ್ ಮಾಡಿದವಾಗ, so who is supposed to pay the tax? It is the recipient has to pay the tax. Recipient of the goods has to pay the tax. ಬಯರ್ ಪೇ ಮಾಡಬೇಕು. ಈಗ ಅನ್ರಿಜಿಸ್ಟರ್ಡ್ ಡೀಲರ್ಗೆ ಸಂಬಂಧಪಟ್ಟ ಹಾಗೆ
ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿರುತ್ತಲ್ಲ ಯು ವಿಲ್ ಪೇ. ಈಗ ರಿಸಿಪಿಯಂಟ್ ಅದನ್ನು ಪೇ ಮಾಡ್ತಾನೆ. ಬಟ್ ಇಲ್ಲಿ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಂದ್ರೆ ಇನ್ ಕೇಸ್ ಆಫ್ ಅನ್ರಿಜಿಸ್ಟರ್ಡ್ ಡೀಲರ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ವಿಲ್ ಬಿ ಅವೈಲೇಬಲ್ ಆನ್ ದ ಇನ್ ದ ನೆಕ್ಸ್ಟ್ ಮಂತ್ ಆಫ್ ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್. ಅನ್ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡ್ತಾ ಇದ್ದೀರಾ, ಯಾವ ಮಂತಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಆ ಮಂತಲ್ಲಿ ಸಿಗಲ್ಲ, ನೆಕ್ಸ್ಟ್ ಮಂತಲ್ಲಿ ಸಿಗುತ್ತೆ. ಹಾಗಾಗಿ ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ವಿಲ್ ಶೋ ಇಟ್ ಆಸ್ ITC ನಾಟ್ ಅವೈಲೇಬಲ್ ನಿಲ್. ಬಟ್ ನೆಕ್ಸ್ಟ್ ಮಂತಲ್ಲಿ ITC ತೋರಿಸ್ತೀವಿ. ಸೊ ರಿಮೆಂಬರ್ ದೀಸ್ ಟು. ಸೊ ಇನ್ ಕೇಸ್ ಆಫ್ ಕಾಂಪೋಸಿಷನ್ ಡೀಲರ್ ಬಿ ಪರ್ಟಿಕ್ಯುಲರ್, ಅನ್ರಿಜಿಸ್ಟರ್ಡ್ ಡೀಲರ್ ಬಿ ಪರ್ಟಿಕ್ಯುಲರ್. ಸೆಮಿ ಫಿನಿಶ್ಡ್ ಗೂಡ್ಸ್ obtained ಫ್ರಮ್ another manufacturer. ಸೊ ಇಟ್ ಇಸ್ ಒನ್ಸ್ ಅಗೇನ್ another manufacturer ಆಫ್ ಮೈಸೂರು ಅಂತ ಹೇಳಿದರೆ ಪ್ರಾಬ್ಲಮಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ರೇಟ್ ಆಗಿರುತ್ತೆ 18% ಅಂತ ಕೊಟ್ಟಿದ್ದಾರೆ, 9%. ಸೊ ಇಟ್ ಬಿಕಮ್ಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟರ್ಸ್. Total input tax credit 1,64,000 and total IGST will be 8,84,500. Now you have to compute the GST payable. Coming to the GST payable, first consider the output tax payable. So 4,50,000 CGST, SGST 4,50,000, IGST 11,50,000. And now this is important. First ನೀವು ಯಾವ್ದನ್ನ ಯುಟಿಲೈಸ್ ಮಾಡಬೇಕು ಅಂತ ಹೇಳಿದ್ರೆ ಇನ್ ಕೇಸ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಫಸ್ಟ್ IGST ಹ್ಯಾಸ್ ಟು ಬಿ ಯುಟಿಲೈಸ್ ಟು ದ ಫುಲ್ ಎಕ್ಸ್ಟೆಂಟ್. IGST ಯುಟಿಲೈಸ್ ಫುಲ್ ಎಕ್ಸ್ಟೆಂಟಲ್ಲಿ ಹೇಗೆ ಅಂತ ಹೇಳಿದ್ರೆ ಫಸ್ಟ್ IGST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ IGST ಔಟ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ಅಡ್ಜಸ್ಟ್ ಮಾಡಿ. ಸೊ IGST ಔಟ್ಪುಟ್ ಟ್ಯಾಕ್ಸ್ ಇಸ್ 11,50,000, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟಿದೆ ಅಂದರೆ 8,84,500. ಸೊ ನಮಗೆ ಫುಲ್ IGST ಯುಟಿಲೈಸ್ ಮಾಡಿದಾಗೆ ಆಯಿತು. ಇನ್ನು ಉಳಿದಿಲ್ಲ ನಮಗೆ IGST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಉಳಿದಿಲ್ಲ. ಸೊ IGST ಔಟ್ಪುಟ್ ಟ್ಯಾಕ್ಸ್ ಎಷ್ಟು ಉಳಿತು ಅಂದರೆ 2,65,500. ನೆಕ್ಸ್ಟ್ IGST ಎಲ್ಲಾದರೂ ಉಳಿದ್ರೆ IGST ಔಟ್ಪುಟ್ ಟ್ಯಾಕ್ಸ್ ಜೊತೆ ಅಡ್ಜಸ್ಟ್ ಮಾಡಿ. ಸ್ಟಿಲ್ ಇಫ್ IGST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಉಳಿದ್ರೆ ಅದನ್ನ CGST ಔಟ್ಪುಟ್ ಟ್ಯಾಕ್ಸ್ ಮತ್ತು SGST ಔಟ್ಪುಟ್ ಟ್ಯಾಕ್ಸ್ಗೆ ಈಕ್ವಲ್ ಆಗಿ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನಮಗೆ ಉಳಿಲಿಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ ಅಂದರೆ CGST ಔಟ್ಪುಟ್ ಟ್ಯಾಕ್ಸಿಗೆ CGST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಯುಟಿಲೈಸ್ ಮಾಡಿ, SGST ಇನ್ಪುಟ್ ಟ್ಯಾಕ್ಸ್ ಔಟ್ಪುಟ್ ಟ್ಯಾಕ್ಸಿಗೆ SGST ಔಟ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಯುಟಿಲೈಸ್ ಮಾಡಿ. ಸೊ ದ ಬ್ಯಾಲೆನ್ಸ್ ವಿಲ್ ಬಿ, ಸೊ ದಿಸ್ ಇಸ್ ದ ಬ್ಯಾಲೆನ್ಸ್. ಬಟ್ ರಿಮೆಂಬರ್ ವೆನ್ ಗೂಡ್ಸ್ ಆರ್ ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ಹೂ ಹ್ಯಾಸ್ ಟು ಪೇ ದ ಟ್ಯಾಕ್ಸ್? ಇಟ್ ಇಸ್ ದ ರಿಸಿಪಿಯಂಟ್ ಪೇ ಮಾಡಬೇಕಾಗುತ್ತೆ, ಅಂದರೆ ಜಗದೀಶ್ ಪೇ ಮಾಡಬೇಕು. ಸೊ ನೀವೆಲ್ಲ ಕ್ಯಾಲ್ಕುಲೇಷನ್ ಮಾಡಾದ್ಮೇಲೆ ಆಫ್ಟರ್ ಅಡ್ಜಸ್ಟಿಂಗ್ ಎ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂಡ್ ಸೇಮ್ ಹೆಡ್ ಆ್ಯಂಡ್ ಇಂಟರ್ ಹೆಡ್ ನೀವು ಔಟ್ಪುಟ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದ್ರ ಮೇಲೆ ಅಂದರೆ ಔಟ್ಪುಟ್ ಟ್ಯಾಕ್ಸ್ ಪೇಬಲ್ ಆನ್ ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್. ಅನ್ರಿಜಿಸ್ಟರ್ಡ್ ಡೀಲರ್ ಏನು ಪರ್ಚೇಸ್ ಮಾಡ್ತೀವಿ ಅದರ ಮೇಲೆ ಔಟ್ಪುಟ್ ಟ್ಯಾಕ್ಸ್. ಯಾಕೆ ಇಲ್ಲೇ ಆ್ಯಡ್ ಮಾಡ್ತೀವಿ ಅಂದರೆ ದ ರಿಸಿಪಿಯಂಟ್ ಯಾರು ರಿಸೀವ್ ಮಾಡ್ತಿದ್ದಾನೆ ಅವ್ನು ಪೇ ಮಾಡಬೇಕು. ಹಾಗಾಗಿ ದಿಸ್ ವಿಲ್ ಬಿ ಪೇಡ್ ಬೈ ಜಗದೀಶ್. ಅಂದರೆ ಈ 2,86,000 SGST 2,86,000 IGST 2,65,500 ಇದಲ್ಲದೆ ಅವನು he will be paying GST on the goods purchased from unregistered dealer. ಸೊ ಎಷ್ಟು ಅಂತ ಹೇಳಿದ್ರೆ ಸೊ unregistered dealer in the value of goods purchased from unregistered dealer is 3 lakh and rate is given there students. ಎಷ್ಟು ರೇಟ್ ಅಂತ ಹೇಳಿದ್ರೆ 5% ಅಂತ ಹೇಳಿದ್ದಾರೆ. ಸೊ ಅನ್ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡ್ತಾ ಇರೋದು ಜ್ಞಾಪಕ ಇಟ್ಕೊಳ್ಳಿ. ಅನ್ರಿಜಿಸ್ಟರ್ಡ್ ಡೀಲರ್ ಯಾವಾಗಲೂ he will be from the same state only. Remember unregistered dealer ಯಾರು ಇರ್ತಾನಲ್ಲ ಅವ್ನು ಸೇಮ್ ಸ್ಟೇಟಲ್ಲಿ ಇರ್ತಾನೆ. ಹಾಗಾಗಿ CGST and SGST are applicable. ಸೊ 5% ಅಂತ ಹೇಳಿದ್ರೆ 2.5% each. ಸೊ ದಿಸ್ ಇಸ್ ದ ನೆಟ್ GST ಪೇಯಬಲ್. ಸಿ ಅನ್ರಿಜಿಸ್ಟರ್ಡ್ ಡೀಲರ್ಗೆ ಸಂಬಂಧಪಟ್ಟ ಹಾಗೆ in case of GST an unregistered dealer cannot be from other state. ಬೇರೆ ಸ್ಟೇಟನ್ನು ಅನ್ರಿಜಿಸ್ಟರ್ಡ್ ಡೀಲರ್ ಆಗಿರೋಕ್ಕಿಲ್ಲ, ಆಗೋ ಸಾಧ್ಯತೆ ಇಲ್ಲ. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಏನು ಹೇಳಿ ಅಂದರೆ ಮೆಟೀರಿಯಲ್ ಎಸ್ ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡಿರೋದು ಮೆಟೀರಿಯಲ್ ಎಸ್ ಅನ್ನೋದು. ಬಟ್ ಎಲ್ಲಿ ಪ್ಲೇಸ್ ಅನ್ರಿಜಿಸ್ಟರ್ಡ್ ಡೀಲರ್ ಅಂತ ಹೇಳಿಲ್ಲ. ಪ್ಲೇಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಸ್ಯೂಮ್ ಇಟ್ ಆಸ್ ಸೇಮ್ ಸ್ಟೇಟ್ ಅಂತ ಎಸ್ಯೂಮ್ ಮಾಡ್ಕೊಳ್ಳಿ. ಸೊ ಬಿ ಪರ್ಟಿಕ್ಯುಲರ್ ಆ್ಯಂಡ್ ಗೋ ಥ್ರೂ ದ ಸೊಲ್ಯೂಷನ್ ಪ್ರಾಪರ್ಲಿ. ಸೊ ಒಂದ್ಸತಿ ಪ್ರಾಬ್ಲಮ್ನ ಬರ್ಕೊಳ್ಳಿ, ಪ್ರಾಬ್ಲಮ್ನ ನಿಮ್ಮ ಒಂದು ನೋಟ್ಸಲ್ಲಿ ಬರ್ಕೊಂಡು ಅದೇ ಪ್ರಕಾರ ನೀವು ಸೊಲ್ಯೂಷನ್ನ ಅಂದರೆ ನಾನು ವೀಡಿಯೋನ ನೋಡ್ತಾ ಹೋಗಿ. ಹಾಗೆ ಇನ್ ದಿಸ್ ಪ್ರಾಬ್ಲಮ್ ನೀವು ಟೆಕ್ಸ್ಟ್ ಬುಕ್ ನೋಡಿದರೆ ಅಥವಾ ನಾನೇನು ಡಾಕ್ಯುಮೆಂಟ್ ಕಳಿಸ್ತೀನಿ ಅದು ನೋಡಿದ್ದೆ ಆದರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಇಲ್ಲ, ಸ್ಟ್ರೈಟ್ ಅವೇ ಔಟ್ಪುಟ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಗೆ ಬಂದಿದ್ದಾರೆ. ಹಾಗೆ ಮಾಡೋಕ್ಕೆ ಹೋಗ್ಬಿಡಿ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ತೋರಿಸಿ ಮತ್ತೆ ಔಟ್ಪುಟ್ ಟ್ಯಾಕ್ಸ್. ಹಾಗಾಗಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ನಾನು ಇಲ್ಲಿ ವರ್ಕೌಟ್ ಮಾಡೀನಿ. ಇದನ್ನ ಫಸ್ಟ್ ನೀವು ಬರ್ಕೊಂಡು ಆಮೇಲೆ ಔಟ್ಪುಟ್ ಟ್ಯಾಕ್ಸ್ ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿ GST ಪೇಬಲ್ ತೋರಿಸ್ಬೇಕಾಗುತ್ತೆ.